ಡಿಸೆಂಬರ್ 20, 1968 16 ವರ್ಷದ ಬೇಟಿ ಲೂ ಜೆನ್ಸನ್ ಮತ್ತು 17 ವರ್ಷದ ಡೇವಿಡ್ ಫರಾಡೆ ಅನ್ನೋ ಜೋಡಿ ತಮ್ಮ ಮೊದಲನೇ ಡೇಟಿಂಗ್ಗೋಸ್ಕರ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಎರ್ಮನ್ ಲೇಕ್ ಅನ್ನೋ ಸ್ಥಳದಲ್ಲಿ ಅವರು ಬಂದಿರುವಂತಹ ಕಾರಿನಲ್ಲೇ ಕುಳಿತು ತಮ್ಮ ಪ್ರೈವಸಿ ಸಮಯವನ್ನು ಕಳೀತಾ ಇರ್ತಾರೆ. ಸಡನ್ನಾಗಿ ಒಬ್ಬ ಅನಾಮಿಕ ವ್ಯಕ್ತಿ ಅಲ್ಲಿಗೆ ಬಂದು ಇಬ್ಬರನ್ನು ಕಾರಿನಿಂದ ಕೆಳಗೆ ಇಳಿಯಲು ಹೇಳ್ತಾನೆ. ಡೇವಿಡ್ ಭಯದಿಂದ ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನ ಮಾಡ್ತಾನೆ. ಆಗ ಆ ಅನಾಮಿಕ ವ್ಯಕ್ತಿ ಇಬ್ಬರನ್ನು ಗುಂಡಿಟ್ಟು ಕೊಲ್ತಾನೆ. ಆ ಸ್ಥಳದಿಂದ ಪರಾರಿ ಆಗ್ತಾನೆ. ಆ ದಿನದಿಂದ ಅಮೇರಿಕಾದಲ್ಲಿ ಆ ಸೀರಿಯಲ್ ಕಿಲ್ಲರ್ ಹುಟ್ಕೋತಾನೆ. ಅವನೇ ಝೋಡಿಯಾಕ್ ಕಿಲ್ಲರ್. ಜುಲೈ 4, 1969 ಡಾರ್ಲಿನ್ ಫೆರೆನ್ ಮತ್ತು ಮೈಕ್ ಮ್ಯಾಗೋ ಅನ್ನೋ ಜೋಡಿ ತಮ್ಮ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗುವಾಗ ಯಾವುದೋ ಒಂದು ಕಾರು ನಮ್ಮನ್ನು ಫಾಲೋ ಮಾಡೋದನ್ನು ಗಮನಿಸಿದ ಅವರು ಕಾರನ್ನು ವೇಗವಾಗಿ ಓಡಿಸಿ ಬ್ಲೂ ರಾಕ್ ಸ್ಪ್ರಿಂಗ್ ಹತ್ತಿರ ಪಾರ್ಕ್ ಮಾಡಿ ಸಮಾಧಾನದಿಂದ ನಿಟ್ಟುಸಿರು ಬಿಡುತ್ತಾರೆ. ಆದರೆ ಆ ಸಮಾಧಾನ ಜಾಸ್ತಿ ಸಮಯ ಉಳಿಯೋದಿಲ್ಲ. ಸಡನ್ನಾಗಿ ಅವರ ಕಾರನ್ನು ಬ್ಲಾಕ್ ಮಾಡೋ ರೀತಿ ಒಂದು ಕಾರು ಬಂದು ನಿಲ್ಲುತ್ತೆ. ಕಾರಿನಿಂದ ಆ ವ್ಯಕ್ತಿ ಇಳಿದು ಬಂದು ಇಬ್ಬರನ್ನೂ ಗುಂಡಿಟ್ಟು ಕೊಲ್ತಾನೆ. ಡಾರ್ಲಿನ್ ಫೆರೆನ್ ಸಾವನ್ನಪ್ಪಿದ್ರೆ ಮೈಕಲ್ ಅದೃಷ್ಟವಶಾತ್ ಬದುಕುಳಿತಾನೆ. ಅದೇ ದಿನ ರಾತ್ರಿ 12:40 ಸಮಯಕ್ಕೆ ವ್ಯಾಲೆಜೋ ಪೊಲೀಸ್ ಸ್ಟೇಷನ್ಗೆ ಒಂದು ಕರೆ ಬರುತ್ತೆ. ಪೊಲೀಸರಿಗೆ ಆ ವ್ಯಕ್ತಿ ಏನೂ ಹೇಳದೆ ಫೋನ್ ಕಟ್ ಮಾಡ್ತಾನೆ. ಅದಾದ 1 ತಿಂಗಳ ನಂತರ ಆಗಸ್ಟ್ 1, 1969 3 ಬೇರೆ ಬೇರೆ ನ್ಯೂಸ್ ಪೇಪರ್ಗಳಿಗೆ ಝೋಡಿಯಾಕ್ ಲೆಟರ್ ಕಳಿಸಿರ್ತಾನೆ. ಆ ಲೆಟರ್ನಲ್ಲಿ ಈ ಹಿಂದೆ ನಡೆದಂಥ 2 ಕೊಲೆಗಳನ್ನು ಮಾಡಿದ್ದು ನಾನೇ, ಝೋಡಿಯಾಕ್ ಕಿಲ್ಲರ್. ಆ ಲೆಟರ್ಗಳ ಜೊತೆ ಒಂದು ಕೋಡನ್ನು ಸಹ ಕಳುಹಿಸಿ ಇದನ್ನೆಲ್ಲ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ನಲ್ಲಿ ಬರಬೇಕು, ಇಲ್ಲ ಅಂದರೆ ನಾನು ಕೊಲೆಗಳನ್ನು ಮುಂದುವರಿಸ್ತೀನಿ ಅಂತ ಎಚ್ಚರಿಕೆ ನೀಡಿರ್ತಾನೆ. ಝೋಡಿಯಾಕ್ ಕಳುಹಿಸಿದಂತಹ ಕೋಡ್ಗಳನ್ನು ಬಿಡಿಸಲು ಎಕ್ಸ್ಪರ್ಟ್ಗಳನ್ನು ಕರೆಸಿದಂಥ ಪೊಲೀಸ್ಗೆ ಸ್ಯಾನ್ ಫ್ರಾನ್ಸಿಸ್ಕೋದ ಒಬ್ಬ ಶಿಕ್ಷಕ ದಂಪತಿಗಳು ಆ ಕೋಡ್ನ ಡಿಕೋಡ್ ಮಾಡ್ತಾರೆ. ಆ ಕೋಡ್ನ ಮೂಲಕ ಝೋಡಿಯಾಕ್ ಸಾಯಿಸೋದು ಅಂದರೆ ನನಗೆ ತುಂಬ ಖುಷಿ, ಭಯ ಮತ್ತು ಪಶ್ಚಾತ್ತಾಪ ಯಾವುದೂ ನನಗಿಲ್ಲ ಅಂತ ಬರೆದಿರ್ತಾನೆ. ಸೆಪ್ಟೆಂಬರ್ 27, 1969 ಸಿಸಿಲಿಯಾ ಶೆಫರ್ಡ್ ಮತ್ತು ಬ್ರಯಾನ್ ಹಾರ್ಟ್ನೆಲ್ ಎಂಬ ಕಾಲೇಜ್ ಕಪಲ್ಸ್ ಬೆರಿಯಾಸಾ ಲೇಕ್ ಅನ್ನೋ ಜಾಗಕ್ಕೆ ಪಿಕ್ನಿಕ್ ಹೋಗಿ ತಮ್ಮ ಸಮಯ ಕಳೀತಿರ್ತಾರೆ. ಅಲ್ಲಿಗೆ ಬಂದಂತಹ ಝೋಡಿಯಾಕ್ ಕಿಲ್ಲರ್ ಅವರ ಕೈಕಾಲುಗಳನ್ನು ಕಟ್ಟಿ ಚಾಕುವಿನಿಂದ ಇರಿದು ಕೊಂದಿರ್ತಾನೆ. ಅಲ್ಲಿಂದ ವಾಪಸ್ ಹೋಗುವಾಗ ಆ ಕಪಲ್ಸ್ನ ಗಾಡಿ ಮೇಲೆ ಒಂದು ಮೆಸೇಜ್ ಬರೆದು ಹೋಗಿರ್ತಾನೆ. ಅಕ್ಟೋಬರ್ 11, 1969 ಸಮಯ ರಾತ್ರಿ 9:30 ಪಾಲ್ ಸ್ಟೀನ್ ಅನ್ನೋ ಕ್ಯಾಬ್ ಡ್ರೈವರ್ನ ನಿಲ್ಲಿಸಿ ಮ್ಯಾಪಲ್ ಸ್ಟ್ರೀಟ್ಗೆ ಹೋಗಲು ಹೇಳ್ತಾನೆ ಝೋಡಿಯಾಕ್ ಕಿಲ್ಲರ್. ಆದರೆ ಮಧ್ಯದಾರಿಯಲ್ಲೇ ಝೋಡಿಯಾಕ್ ಕಾರನ್ನು ನಿಲ್ಲಿಸಿ ಆ ಕ್ಯಾಬ್ ಡ್ರೈವರ್ನ ತಲೆಗೆ ಗುಂಡಿಟ್ಟು ಕೊಂದಿರ್ತಾನೆ. ಕೊಂದು ಹಾಗೇ ಹೋಗದೆ ಡ್ರೈವರ್ನ ಶರ್ಟ್ನ ಸ್ವಲ್ಪ ಭಾಗ ಕಟ್ ಮಾಡಿ ತಗೊಂಡು ಹೋಗಿರ್ತಾನೆ. ಸ್ವಲ್ಪ ದಿನಗಳ ನಂತರ ಝೋಡಿಯಾಕ್ ಮತ್ತೆ ನ್ಯೂಸ್ ಪೇಪರ್ಗೆ ತನ್ನ ಲೆಟರ್ ಮೂಲಕ ಪಾಲ್ ಸ್ಟೀನ್ನ ಕೊಲೆ ಬಗ್ಗೆ ಎಲ್ಲ ಡೀಟೇಲ್ಸ್ನ ಬರೆದು ಸಾಕ್ಷಿಗೆ ಅಂತ ಪಾಲ್ನ ಶರ್ಟ್ನ ಪೀಸನ್ನು ಸಹ ಕಳಿಸಿ ಹಾಗೆ ನೆಕ್ಸ್ಟ್ ನನ್ನ ಟಾರ್ಗೆಟ್ ಸ್ಕೂಲ್ ಬಸ್ ಅಂತ ಬರೆದು ಕಳಿಸಿರ್ತಾನೆ. ಆದರೆ ತುಂಬ ದಿನಗಳವರೆಗೂ ಸ್ಕೂಲ್ ಬಸ್ಗಳಿಗೆ
ಯಾವುದೇ ರೀತಿ ತೊಂದರೆಗಳಾಗಿಲ್ಲ. ಪಾಲ್ನ ಕೊಲೆ ಆದ ಸರಿಯಾಗಿ 10 ದಿನಗಳ ನಂತರ ಪೊಲೀಸ್ ಸ್ಟೇಷನ್ಗೆ ಝೋಡಿಯಾಕ್ 2 ಲೆಟರ್ಗಳ ಜೊತೆ ಒಂದು ಕೋಡ್ ಸಹ ಕಳಿಸಿರ್ತಾನೆ. ಅದಾದ ನಂತರ ನೋ ಮರ್ಡರ್ಸ್, ನೋ ಲೆಟರ್ಸ್ ಪ್ರಶ್ನೆಗಳು ಮಾತ್ರ ಉಳಿದುಕೊಂಡವು. ಆದರೆ ಸುಮಾರು 50 ವರ್ಷಗಳಾದರೂ ಸಹ ಆ ಕೋಡನ್ನು ಇದುವರೆಗೂ ಯಾರೂ ಸಹ ಡಿಕೋಡ್ ಮಾಡಲು ಸಾಧ್ಯವಾಗಿಲ್ಲ. ಯಾರು ಈ ಝೋಡಿಯಾಕ್ ಕಿಲ್ಲರ್? ಸತ್ತಿದ್ದಾನ ಅಥವಾ ಬದುಕಿದ್ದಾನ? ದ ಮಿಸ್ಟ್ರಿ ರಿಮೈನ್ಸ್. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಕಿರಣ್ ಪೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.